ಏನಂದರೆ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮನೇಲಿ ಹುಳ್ಳಿಕಾಳು ಇತ್ತು, ಅದನ್ನು ಮೊಳಕೆ ಕಟ್ಟೋದಕ್ಕೆ ಹಾಯೋಣ ಅಂತ ಅಂದ್ಬಿಟ್ಟಿದ್ರಲ್ಲಿ ಕಲ್ಲಿದೆ ಸ್ವಲ್ಪ, ಅದಕ್ಕೆ ಹಾಯ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಫ್ರೆಂಡ್ಸ್, ಇದು ಹುಳ್ಳಿಕಾಳು ತೊಗೊಬಂದು ತುಂಬ ದಿನ ಆಗಿತ್ತು. ನಾನು ಫ್ರಿಡ್ಜಲ್ಲಿ ಹಾಗೆ ಇಟ್ಟಿದ್ದೆ. ಹಸ್ಬೆಂಡು ಡೈಲಿ ಹೇಳ್ತಾ ಇದ್ರು ಹುಳ್ಳಿಕಾಳು ಮೊಳಕೆ ಕಟ್ಟಿ ಸಾಂಬಾರು ಮಾಡು, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನಾನು ಅವ್ರಿಗೆ ಹೇಳ್ತಾ ಇದ್ದೆ ತುಂಬ ಕಲ್ಲಿದೆ, ಆಗೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ಹೇಳಿದರು, ನಾನು ನೋಡ್ಬಿಟ್ಟು ತೊಗೊಬಂದಿದ್ದೀನಿ, ಅದರಲ್ಲಿ ಅಷ್ಟೊಂದು ಕಲ್ಲಿಲ್ಲ, ನೀನು ಫಸ್ಟು ಅದನ್ನು ಕ್ಲೀನ್ ಮಾಡಿಬಿಟ್ಟು ಮೊಳಕೆ ಕಟ್ಟಿ ಸಾಂಬಾರು ಮಾಡು ಅಂತ ಹೇಳ್ತಾ ಇದ್ರು ನೈಟು. ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಎಲ್ಲನೂ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 9 ಗಂಟೆ ಆಗೈತೆ. ನಮ್ಮ ಹಸ್ಬೆಂಡ್ ಇನ್ನೂ ಕೆಲಸದಿಂದ ಬಂದಿಲ್ಲ. ಅಡುಗೆ ರೆಡಿ ಮಾಡಿಟ್ಟಿದ್ದೀನಿ. ಇವತ್ತು ಏನು ಅಡುಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಬನ್ನಿ. ನೋಡ್ಬೋದು, ಇವತ್ತು ಬಂದು ನನ್ನ ಸ್ಟೈಲಲ್ಲಿ ದಾಲ್ ಕರಿ. ಇದು ರೈಸಿಗೂ ಆಗುತ್ತೆ ಮತ್ತು ಚಪಾತಿಗೂ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಇಲ್ಲಿ ಚಪಾತಿ ಮಾಡಿಟ್ಟಿದ್ದೀನಿ ಮತ್ತು ರೈಸ್ ಇದೆ. ಹಾಗೆ ನಮ್ಮ ಸಿದ್ಧಿ ಬರ್ತಾ ಇದ್ದಾಳೆ. ಸಿದ್ಧಿ, ಅಲ್ಲೇ ಬಾ ಇಲ್ಲೇ. ಅವಳಲ್ಲೇ ಕಿಟಕಿಲೇ ನೆಗ್ದ್ಬಿಟ್ಲು. ಕಿಟಕಿಲೇ ನೆಗ್ದ ಮಗನೇ. ಇವತ್ತು ಹಬ್ಬ ಅಲ್ಲ, ಇವತ್ತು ನಾಗರಹಬ್ಬ. ಅತ್ತೆ ಅಲ್ಲೇ ಊಟ ತೊಗೊಂಡೋಗೋದಕ್ಕೆ ಫೋನ್ ಮಾಡಿದ್ರಂತೆ ಹಸ್ಬೆಂಡ್ಗೆ. ನಾನು ಫಸ್ಟೇ ಗೊತ್ತಿದ್ರೆ ನಾನು ಅಡುಗೆ ಮಾಡ್ತಾ ಇರಲಿಲ್ಲ. ನಾನು ಆಲ್ರೆಡಿ ಚಪಾತಿ ಮತ್ತು ದಾಲ್ ಕರಿ ಮಾಡಿಟ್ಟಿದ್ದೀನಿ. ಅದಕ್ಕೆ ಊಟ ಇಸ್ಕೊಂಬರೋದಕ್ಕೆ ಅಂತ ಹೋಗ್ತಿದ್ದೀನಿ ಅಂತ ಅಂದರು. ಅದೇ ಊಟ ಇಸ್ಕೊಂಬಂದರೆ ಇವಾಗ ಅದನ್ನು ತಿಂದ್ಬಿಟ್ಟು ಚಪಾತಿ ಬೆಳಗ್ಗೆ ಮತ್ತೆ ಬಿಸಿ ಮಾಡ್ಕೊಂಡು ತಿನ್ನಬೇಕು. ಫಸ್ಟೇ ಗೊತ್ತಿದ್ರೆ ಅಡುಗೆ ಮಾಡ್ತಾ ಇರಲಿಲ್ಲ. ನಡಿ, ಹಾಲು ಹಾಕ್ತೀನಿ ನೋಡಿ. ನಮ್ಮ ಸಿದ್ಧಿ ಬಟ್ಲಿಗೆ ಯಾವಾಗಲೂ ಇರ್ಬೇ ಮುಟ್ತವೆ. ಅದಕ್ಕೆ ಇವತ್ತು ಬಟ್ಲು ಜಾಗ ಚೇಂಜ್ ಮಾಡಿದ್ದೀನಿ ಇವತ್ತು. ಇಲ್ಲಿ 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 ಅಲ್ಲಲ್ಲ, ಅಲ್ಲಿ ಹೋಗ್ತಾವಳು, ಅಲ್ಲಿಟ್ಟಿನಿ. ಇಲ್ವಾ, ಇಲ್ಲಿ ನಿನ್ನ ಬಟ್ಟಲು. ಅವಳು ಬಟ್ಲಿಗೆ ಯಾವಾಗಲೂ ಇರ್ಬೇ ಮುತ್ಕೊಳ್ತಾವೆ. ಅದಕ್ಕೆ ಇವತ್ತು ಪ್ಲೇಸ್ ಚೇಂಜ್ ಮಾಡಿದ್ದೀನಿ. ಮಧ್ಯಾಹ್ನ ಊಟ ಮಾಡಿಲ್ಲ, ನನಗೆ ಹೊಟ್ಟೆ ಹಸಿತಾ ಐತೆ. ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಅಡುಗೆ ಮನೆಗೆ ಬಂದೆ ಅಷ್ಟೇ. ಹಾಗೆ ಬಾದಾಮಿ ನೆನೆ ಹಾಕೋಣ. 3 4 5 6 7 8. ಬಾದಾಮಿ ನೆನೆ ಹಾಕ್ತೆ. ಇಲ್ಲಿ ತಿಂತಾ ಇದ್ದಾಳೆ. ಸಿದ್ಧವಾ, ಸಿದ್ಧಿ ಮುಖ ತೋರಿಸು, ತಿನ್ನು. ಈ ಪ್ಲೇಸಲ್ಲಿ ಇಡಿವೆ ಯಾವಾಗ್ಲೂ, ಇಲ್ಲಿ ಇರುವೆ ಮುತ್ಕೊಳ್ಳೋವು. ಅದಕ್ಕೆ ಇವತ್ತು ಪ್ಲೇಸ್ ಚೇಂಜ್ ಮಾಡಿಟ್ಟಿದ್ದೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಬೆಳಗ್ಗೆ 7:45 ನಾನು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಏನಂದರೆ ದೋಸೆ ಇಟ್ಟಿದೆ, ದೋಸೆ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಸದ್ಯಕ್ಕೆ ರೈಸ್ ಇಟ್ಟಿದ್ದೀನಿ. ಹಸ್ಬೆಂಡ್ ಏನೋ ಕೆಲಸ ಮಾಡ್ತಿದ್ದಾರೆ, ತೊಳ್ಕೊಳ್ಳಿ, ನೋಡೋಣ ಬನ್ನಿ. ಬೈ ಶಾನ್ ಬೈ. ಏನು ನೀವು ಕೆಲಸ ಮಾಡೋದು, ನೀವು ಸುಮ್ಮನೆ ಓಡಾಡ್ತೀರ. ನಮ್ಮ ಕೆಂದನ್ಗೆ
ನನ್ನ ಲೈವಲ್ಲಿ ಎಷ್ಟು ಫ್ಯಾನ್ಸ್ ಅವ್ರು ಗೊತ್ತಾ, ಕೆಂದಂಗೂ ಸಿದ್ದಿಗೂ. ಒಬ್ಬರು ನನಗೆ ಕೆಂದ ಬೇಕು ಅಂತಾರೆ, ಒಬ್ಬರು ಸಿದ್ದಿ ಬೇಕು ಅಂತಾರೆ, ಅಲ್ಲೇ ಜಗಳಾಡ್ತಾರೆ. ಸಿದ್ದಿ ನನ್ನವಳು, ಕೆಂದ ನನ್ನವನು ಅಂತ. ಕೊಡಪ್ಪ ಕುಡ್ಲು, ಅವನಿಗೆ ಕೆಲಸ ಮಾಡ್ತಾನಂತೆ. ಕೊಡು ಕೊಡು. ಮುಸ್ಲಿ ಪಸ್ಲಿ ಕೆತ್ತಿಸ್ಕೊತಾರ ನೋಡು. ಅವನೇ ಓಡ್ ಬಂದ, ಇಲ್ಲಿ ಕುಂತಿದ್ದ ಕಲ್ಲತ್ರ ನನ್ನ ನೋಡಿ ಓಡ್ ಬಂದಿದ್ದು, ನಾನು ಕರ್ಕೊಂಬರ್ಲಿಲ್ಲ. ಏಯ್ ಕುಡ್ ಲೇಟ್ ಆಯ್ತದ ನೋಡು, ವಾ ಗಡಿಕೆ. ಬರೀ ಡ್ರಾಮಾ. ಇನ್ನೊಂದು ಕೋಳಿ ಹಾಕ್ಲಿ ಅಂತ. ಬಿಡಪ್ಪ, ಹೊಸ ಮೇಯ್ಕತ್ತದೆ. ಗೊಬ್ಬರ ಆಗಲಿ ಅಂತ. ಗೊಬ್ಬರ ಗೊಬ್ಬರ ಹೊಸ ಇಲ್ಲಿ ಊಟ ಹೋದ್ರೆ ತಂಗಿ ಸೊಸೆಗೆಲ್ಲ ಭಯ ಆಗ್ತದೆ. ಸಣ್ಣದು ಹೇಳಿದ್ದು. ಬಾ ಮತ್ತೆ ಹೋಗ್ತೀನಿ ನಾನು. ನಿನಗೆ ಮಂಡೇರ್ ತಂದೆ ನಾನು ಒಲೆ ಕಿತ್ತಾಗ್ದೆ ಈ ಕಡೆ ಬಾ. ಒಲೆ ಮೇಕೆ ಕಾಲಿಕ್ತಾವಳೆ. ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿ ಇಟ್ಟಿದ್ದೀನಿ, ಮತ್ತು ರೈಸು ಹಸ್ಬೆಂಡಿಗೆ ಮಧ್ಯಾಹ್ನಕ್ಕೆ ರೈಸು, ಮತ್ತು ಇಲ್ಲಿ ಸಾಂಬಾರು ಬೇಯ್ತಾ ಇದೆ. ಇದು ಅತ್ತೆ ಕೊಟ್ಟು ಕಳಿಸಿದೆ ಸಾಂಬಾರು. ಹಲಸಿನಕಾಯಿ ಮತ್ತು ಅವರೆಕಾಳು ಮತ್ತು ಚಪ್ಪರದ ಅವರೆಕಾಯಿ ಹಾಕಿ ಮಾಡಿರೋ ಸಾಂಬಾರು ಇದು. ನೈಟ್ ಕೊಟ್ಟು ಕಳಿಸಿದ್ರು, ಅದನ್ನು ಇವಾಗ ಬಿಸಿ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ಗೆ ಮಧ್ಯಾಹ್ನಕ್ಕೆ ರೈಸಿಗೆ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು. ದೋಸೆ ರೆಡಿ ಆಗಿದೆ, ಒಂದು 5 ದೋಸೆ ಆಗಿದೆ, ಮತ್ತು ಚಪಾತಿನೂ ಇದೆ. ರಾತ್ರಿ ಚಪಾತಿ ಇನ್ನೂ ಒಂದು 3 ಚಪಾತಿ ಹಾಗೆ ಇದೆ. 8:10 ಆಗಿದೆ ಟೈಮು. ನಿಮ್ಮನ್ನಿನ್ನೂ ಕಟ್ಟಿಲ್ಲ ಮೇಯಕ್ಕೆ. ನೀನು ನೋಡ್ಕೊತಿದ್ಯಾ ಅನ್ನು. ನಮ್ಮ ಮಾಡಿಗೆ ಆಲ್ರೆಡಿ ಒಂದು ಸೋಗೆ ಮೇಯ್ತಾ ಇದ್ದಾವೆ. ಸ್ಟಾಪ್. ಅಯ್ಯೋ ಸಿದ್ದಿ ಕಲರ್ ಸೇಮ್ ಅಪ್ಪ. ಸಿದ್ದಿ ನಮ್ಮ ಸಿದ್ದಿ ಪೀಳಿಗೆ. ಏಯ್ ಎಲ್ಲ ಒಲೆ ಸತ್ತಿಸ್ವ. 1 2 3 ಬಿಡ. ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ನಮ್ಮ ಸಿದ್ದಿ ಬದಲಿಗೆ ಅವಳು ಮನೆ ಬಿಟ್ಟು ಹೋಗ್ತಾಳೆ, ಅದಕ್ಕೋಸ್ಕರ. ಓ ತುಗೆ ಹೊಡೆದ್ಬಿಡ್ತೀನಿ ಕಂದ.
ನಿಂತಾಗ ಬಂದಕ್ಕೆ ಸುಮ್ಮನೆ ಆಗ್ಬೋದು. ಸೇಮ್ ನಮ್ಮ ಸಿದ್ಧಿ ಥರ ಸಿದ್ಧಿ ಹೆಂಗಿದ್ಲು ಬಂದಾಗ ಹಂಗೇನೆ. ಅಲ್ಲ ನೋಡ ನೀನು ಅಲ್ಲಿ ಅಯ್ಯೋ ಚೊಲಿ 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 ಸಿದ್ಧಿ ಬರಬೇಕು ನಿನ್ನ ಹೆಂಗೆ ನೋಡ್ತಾವ ಗೊತ್ತಾ. ಇಲ್ಲ ಕುಕ್ಕಲ್ ಜಗ್ತೇಳಿ ಕುಕ್ಕಲಿ. ಹೊಸ ಅತಿಥಿ ಬಂದಿದ್ದಾರೆ ಫ್ರೆಂಡ್ಸ್ ನಮ್ಮ ಮನೆಗೆ. ನಮ್ಮ ಸಿದ್ಧಿ ತಂದಾಗ ಇಷ್ಟೇ ತಪ್ಪ ಇದ್ದಿದ್ದು ಅವಳು. ಅವಳು ನಮ್ಮ ಸಿದ್ಧಿ ಮನೇಲೇ ಇರಲ್ಲ. ಏನಂತ ಅಂದರೆ ಇಲಿಗಳು ಪಟ್ಟಾಗ್ಬಿಟ್ಟಿದ್ದೇವೆ ಮನೆಗೆ. ಬರ್ತಾಳೆ 3 ದಿನಕ್ಕೊಂದ್ಸಲಿ 2 ದಿನಕ್ಕೊಂದ್ಸಲಿ ಅನ್ನ ತಿಂತಾಳೆ ಹೋಗ್ತಾಳೆ. ಇಲ್ಲಿ ತುಂಬ ಇಲಿಗಳಾಗ್ಬಿಟ್ಟಿದ್ದಾವೆ, ಅದಕ್ಕೋಸ್ಕರ ಇದನ್ನ ಇಟ್ಕೊಂಡಿರೋದು. ಹೆಂಗೆ ನೋಡ್ತಿದ್ದೆ ನೋಡಿ.